ನನ್ನ ಹೆಸರು ಡಾಕ್ಟರ್ ಹರಿಕೃಷ್ಣ. ಪ್ರೊಫೆಷನಲ್ ಆಗಿ ನಾನು ಡಾಕ್ಟರು, MD ಆ್ಯಂಡ್ ಇಂಟೆನ್ಸಿವಿಸ್ಟ್, ICU ಸ್ಪೆಷಲಿಸ್ಟ್. ICU ಬಗ್ಗೆ ಗೊತ್ತಲ್ವಾ? ಸೊ ನಾನು ಅಲ್ಲಿ ಸ್ಪೆಷಲಿಸ್ಟು. ಓಕೆ, ವೇರ್ ವಿ ಹ್ಯಾವ್ ಟು ಸ್ಟಾರ್ಟ್. ಮೊದಲು ಗುರು ಪರಂಪರಕ್ಕೆ ನಿಮ್ಮೆಲ್ಲರಿಗೂ, ಪತ್ರಿಜಿಗೆ, ಸದಾನಂದ ಯೋಗಿ ಆ್ಯಂಡ್ PMC PSSM ಮೂವ್ಮೆಂಟ್ಗೆ ತುಂಬ ಕೃತಜ್ಞತೆ. ನಮಸ್ಕಾರ. ಓಕೆ, ಸೊ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರನ್ನು ನೋಡಿ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಷ್ಟು ಜನ ಬರ್ತಾರಂತ. ಸೊ ನೀವೆಲ್ಲರೂ ಹೊಸಗರೆಲ್ಲ ಯಾರನ್ನ ಇದ್ದಾರಾ? ಧ್ಯಾನ. ಓಕೆ, ಯು ಆರ್ ಆಲ್ ಓಲ್ಡ್ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್. ಸೊ ನಾವು ಈ ದಿನ ಈ ರಾಮಕ್ಷೇತ್ರ ಪ್ರಾಂಗಣದಲ್ಲಿ ಇದ್ವಿ. ಸೊ ಇದು ಆಲಯ. ವಿ ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗ್ರೇಟ್ ಟೆಂಪಲ್, ಅಂದರೆ ರಾಮಾಲಯ. ಆಲಯ ಅಂದರೆ ಏನು? ವಾಟ್ ಈಸ್ ಆಲಯ? ಆಲಯ ಅಂದರೆ ಆತ್ಮ, ಲಯ ಅಂದರೆ ಲಯವಾಗೋದು. ದ ಪ್ಲೇಸ್ ಎಲ್ಲಿ ನಾವು ಲಯವಾಗೋಕ್ಕೆ ಸಾಧ್ಯವಾಗುತ್ತೋ, ದಟ್ ಪ್ಲೇಸ್ ಈಸ್ ಕಾಲ್ಡ್ ಆಲಯ. ಸೊ ಆಧ್ಯಾತ್ಮಿಕತೆ ಅಂದರೆ ಆಧ್ಯಾತ್ಮಿಕತಾ, ಆದಿ ಪ್ಲಸ್ ಆತ್ಮ ಪ್ಲಸ್ ಕತೆ. ಅಂದರೆ ಆದಿಯಿಂದ ಇದು ಆತ್ಮದ ಕತೆ, ಆಧ್ಯಾತ್ಮಿಕತ. ಸೊ ಈ ಆಲಯ ಅಲ್ಲಿ ಆಲಯ ಅಂತ ಯಾಕಂತ ಇದ್ವಿ? ದ ಪರ್ಪಸ್, ಆಲಯ ಪರ್ಪಸ್ ಏನು? ಲಯವಾಗಬೇಕು. ಆ ಲಯವಾಗಬೇಕು ಅಂದರೆ ನಾವು ಆಲಯಕ್ಕೆ ಹೋಗಿ ಏನು ಮಾಡಬೇಕು? ಏನು ಮಾಡಬೇಕು? ಲಯವಾಗಬೇಕು. ಲಯ ಆಗಬೇಕಂದ್ರೆ ಏನು ಮಾಡಬೇಕು? ಧ್ಯಾನ. ಅಂದರೆ ಧಿ ಪ್ಲಸ್ ಯಾನ. ಅಂದರೆ ಧಿ ಅಂದರೆ ಸೂಕ್ಷ್ಮ ಅತಿ ಸೂಕ್ಷ್ಮ, ಕ್ವಾಂಟಮ್ ಲೆವೆಲ್. ಅಂದರೆ ಅಲ್ಲಿಂದ ಇಂಕಂತ ಚಿಕ್ಕದೇನೂ ಇಲ್ಲ, ಅದಕ್ಕಂತ ದೊಡ್ಡದೇನೂ ಇಲ್ಲ. ಧಿ ಪ್ಲಸ್ ಯಾನ, ಜರ್ನಿ. ಸೊ ನಾವು ಧ್ಯಾನ ಮಾಡಿದರೆ ಲಯವಾಗೋಕ್ಕೂ ಸಾಧ್ಯವಾಗತ್ತೆ. ಕೆಲವರಿಗೆ ತುಂಬ ಕ್ವಶನ್ಸ್ ಇರುತ್ತೆ. ಸುಮ್ಮನೆ ಕೂತ್ಕೊಂಡಿದ್ರೆ ಏನಾಗತ್ತೆ, ಕಣ್ಣು ಮುಚ್ಕೊಂಡು ಏನು ಮಾಡ್ತಾ ಇಲ್ಲ ಇವರು ಅಂದರೆ. ಸೊ ದ ಮೈನ್ ರೀಸನ್ ಫಾರ್ ಮೆಡಿಟೇಷನ್ ಈಸ್ ಆ ಲಯವಾಗಬೇಕು. ಸೊ ಅದು ಆಲಯ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಜರ್ನಿ ಯಾವ ಥರ ಸ್ಟಾರ್ಟ್ ಆಯ್ತು ಅಂದರೆ 14 ಇಯರ್ಸ್ 15 ಇಯರ್ಸ್ ಮಧ್ಯದಲ್ಲಿ ನಿಮ್ಗೆ ತುಂಬ ಕ್ವಶನ್ಸ್ ಇತ್ತು. ಯಾವ ಥರ ಅಂದರೆ, ಒಂದು ಓಶೋ ಯಾರನ್ನ ಬರ್ದಿದ ತಕ್ಷಣ ಯಾರು, ಗಾಡ್ ಅಂದರೆ ಏನು, ಎಲ್ಲಿರುತ್ತಾರೆ ಅವರು, ಈ ಸುಖ ದುಃಖಕ್ಕೆ ಕಾರಣ ಏನು, ಏನಾರ ಪರ್ಪಸ್ ಇದೆಯಾ ಈ ಲೈಫ್ಗೆ ಅಂತ ತುಂಬ ಕ್ವಶನ್ಸ್ ಆಗ್ತಾರೆ. ಹೌದಾ? ನಿಮ್ಗೆಲ್ಲರಿಗೆ ಕ್ವಶನ್ಸ್ ಬರುತ್ತಾ? ಎಷ್ಟು ಜನಕ್ಕೆ ಕ್ಲಾರಿಟಿ ಇದೆ ನಾನು ಯಾರು ಅಂತ? ಎಷ್ಟು ಜನಕ್ಕೆ ಗೊತ್ತು? ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಜನಕ್ಕೆ ಗೊತ್ತು? ಅಷ್ಟೇನಾ? 1 2 3 4 5. ಸೊ ಎಷ್ಟು ಜನಕ್ಕೆ ಕ್ವಶನ್ಸ್ ಬರಲ್ಲ? ನಮ್ಗೆ ಆಲ್ರೆಡಿ ಗೊತ್ತಾಯ್ತು ನಾನು ಯಾರು ಅಂತ. ಸೊ ಈ ಥರ ನನಗೆ ಚಿಕ್ಕ ವಯಸ್ಸಿಂದ ಹೋಲ್ ಸ್ಪಿರಿಚುವಲ್ ವರ್ಲ್ಡ್ ಅಂದರೆ ಆಧ್ಯಾತ್ಮಿಕತ, ಫಿಸಿಕಲ್ ರಿಯಾಲಿಟಿ ಅನ್ನೋದು ಎರಡು ಏನೂ ಇಲ್ಲ. ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತ ಅನ್ನೋದು ಒಂದೇ. ಗ್ರೇಟೆಸ್ಟ್ ಪೀಪಲ್ ಅಂದರೆ ರಮಣ ಮಹರ್ಷಿ ಇರ್ಬೋದು, ಪತ್ರಿಜಿ ಆಗ್ಬೋದು, ರಾಮಕೃಷ್ಣ ಪರಮಹಂಸ ಆಗ್ಬೋದು, ಒಂದು ವಿವೇಕಾನಂದ, ತುಂಬ ಮಾಸ್ಟರ್ಸ್ಗೆ ಚಿಕ್ಕ ವಯಸ್ಸಿನಿಂದನೇ ಒಂದು ಕ್ವಶನ್ಸ್ ಇರುತ್ತೆ. ಎಲ್ಲಿಂದ ಬರುತ್ತೆ ಕ್ವಶನ್ಸು? ಒಳಗಡೆಯಿಂದಾನೇ ಸ್ಟಾರ್ಟ್ ಆಗುತ್ತೆ. ನಾನು ಯಾರು? ಕರ್ಮ,
ಸೊ ನಮ್ಗೆ ಯಾಕಾಗ್ತಾ ಇದೆ ಇದೆಲ್ಲ? ಇಲ್ಲಾಂದ್ರೆ ಒಂದು ಪ್ರಪಂಚ ನೋಡಿದ ತಕ್ಷಣ ಇದೆಲ್ಲ ಏನು ಅಂತ ಕ್ವಶನ್ಸ್ ಎಲ್ಲರಿಗೂ ಇರುತ್ತೆ, ಬಟ್ ಪ್ರಯತ್ನ ಮಾಡೋದು ಕಮ್ಮಿ ಜನನೇ ಅಲ್ವಾ? ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಸಿಕ್ಕಿಲ್ಲ, ಇಲ್ಲ ಅಂದ್ರೆ ಯಾರು ಹೇಳಿಲ್ಲ. ಸೊ ಇವತ್ತು PSSM ಮುಖಾಂತರ ಮೋಕ್ಷ ಅನ್ನೋದು ಇಷ್ಟು ಸಿಂಪಲ್, ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಈ ತರ ಈಸಿಯಾಗಿ ಮಾಡ್ಬೋದು. ಇಟ್ ಈಸ್ ವೆರಿ ಸಿಂಪಲ್ ಅಂಡ್ ಈಸಿ ಅಂತ ಪತ್ರಿಜಿ ಎಲ್ಲ ಮನೆ ಮನೆಗೆ ಹೋಗಿ ಧ್ಯಾನ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೃದಯಪೂರ್ವಕ ನಮಸ್ಕಾರ. ಸೊ ಆ ಥರ ಕ್ವಶನ್ಸ್ ತುಂಬ ಇತ್ತು ನಮಗೆ ಚಿಕ್ಕ ವಯಸ್ಸಲ್ಲಿ. ಸೊ ಏನಾಗ್ತಾ ಇದೆ, ಒಂದಿನ ಏನಾಯ್ತು ಅಂದರೆ, ನಾನು ಒಂದು ಹಾಸ್ಪಿಟಲ್ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಆ ಹಾಸ್ಪಿಟಲ್ನೇ. ಸೊ ಇಲ್ಲಿ ಸುಮಾರು ಜನ ಸತ್ತೋಗ್ತಾ ಇದ್ದಾರೆ. ಇವರೆಲ್ಲ ಎಲ್ಲಿ ಹೋಗ್ತಾರೆ? ಇದು ಇದೆಯಾ? ಲೈಫ್ ಇರುತ್ತಾ? ಡೆತ್ ಆದ ತಕ್ಷಣ ಡೆತ್ ಅಂದ್ರೆ ಏನು? ಫಸ್ಟ್ ಕ್ವಶನ್. ಸತ್ತೋದ್ಮೇಲೆ ಎಲ್ಲಿ ಹೋಗ್ತಾರೆ ಇವರೆಲ್ಲ? ಇವ್ರು ಎಷ್ಟೋ ಎಕ್ಸ್ಪೀರಿಯನ್ಸಸ್ ಹಾಕೊಂಡು ಲೈಫಲ್ಲಿ ಸುಖ ಇರ್ಬೋದು, ದುಃಖ ಇರ್ಬೋದು, ಆನಂದ ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಈ ಥರ ಎಂಜಾಯ್ ಮಾಡ್ತಾ ಇದ್ದೀವಿ. ಇದೆಲ್ಲ ಖಾಲಿ ಆಗುತ್ತಾ? ಏನು ಇರಲ್ವಾ ಡೆತ್ ಆದಮೇಲೆ ಅಂತ ಒಂದು ತುಂಬ ಕ್ವಶನ್ ಸ್ಟಾರ್ಟ್ ಆಯಿತು. ಅದು ತಡ್ಸ್ಕೊಳಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಸೊ ಅದು ಒಳಗಡೆಯಿಂದ ಸ್ಟಾರ್ಟ್ ಆಯಿತು. ಸಡನ್ ಆಗಿ ನಮ್ಮ ಬ್ರೀತ್ ಕಮ್ಮಿ ಆಯಿತು. ನಾನು ನೋಡ್ತಾ ಇದ್ದೀನಿ ಬ್ರೀತ್ ಕಮ್ಮಿ ಆಯಿತು, ಬಾಡಿ ಟೆಂಪರೇಚರ್ ತುಂಬ ಜಾಸ್ತಿ ಆಗಿ ಒಂದು ಸಡನ್ ಆಗಿ ಒಂದು ಕಾಂತಿ ಬೆಳಗು ಥರ ಒಂದು ಹೊರಗಡೆ ಬಂತು. ನಾನು ಅನ್ಕೊಂಡೆ ಸತ್ತೋಗ್ತೀನಿ, ಐ ಡೈಡ್. ಸೊ ಅದು ನನ್ನ ನಾಲೆಡ್ಜೇ ಇಲ್ಲ. ಸೊ ಆದ್ಮೇಲೆ ಏನಾಯ್ತು, ಅದು ಆಸ್ಟ್ರಲ್ ಟ್ರಾವೆಲ್ ಅಂತಾನೂ ನನಗೆ ಗೊತ್ತಿಲ್ಲ. ಆ ಬೆಳಗ್ಗೆ ಏನಾಗಿತ್ತು, ಇದು ಡೆಡ್ ಬಾಡಿ ಥರ ಇದೆ. ನಾನು ನೋಡಿಕೊಂಡೆ, ಓಕೆ ನಾನು ಬಾಡಿಯಲ್ಲಿ ಇದೀನ, ಸೊ ತಿರುಗಿ ಹೋಗೋಕ್ಕೆ ಸಾಧ್ಯವಾಗತ್ತಾ ಅಂತ ಏನು ಕ್ವಶನ್ ಬಂದಿಲ್ಲ. ಬಟ್ ಐ ವಾಸ್ ವೆರಿ ಹ್ಯಾಪಿ. ಅಂದರೆ ತೇಲ್ತಾ ಇದೆ, ಇಟ್ ಈಸ್ ಲೈಕ್ ಮೂವಿಂಗ್, ಆನಂದವಾಗಿ. ವೈಬ್ರೇಷನ್ಸು ತುಂಬ ನೋಡೋಕ್ಕೆ ಸುತ್ತಮುತ್ತ ವೈಬ್ರೇಷನ್ಸ್ ಥರ ಇದೆ, ಫುಲ್ ಎನರ್ಜಿ. ನಾವು ಆವಾಗ ನೋಡಿದ ಕಲರ್ಸು ಟಿಲ್ ನೌ ಐ ಡಿಡ್ಂಟ್ ಸಿ. ಅಷ್ಟು ಚೆನ್ನಾಗಿ ಕಲರ್ಸ್, ವರ್ಲ್ಡ್ ಬ್ಯೂಟಿಫುಲ್ ಆಗಿದೆ ವರ್ಲ್ಡ್. ನಾನು ನೋಡಿದೆ, ಎಲ್ಲ ಸುತ್ತಮುತ್ತ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದೆ ತಿರ್ಗಾ. ಸೊ ನಾನು ಬಾಡಿಯಲ್ಲಿ ಬರಬೇಕು. ಆದಮೇಲೆ ಚಿಕ್ಕ ಕ್ವಶನ್ ಬಂತು, ಇಸ್ ದಿಸ್ ಡೆತ್ ಅಂತ. ಅಂದ ತಕ್ಷಣ ಬಾಡಿಯಲ್ಲಿ ಸಡನ್ ಆಗಿ ಜರ್ಕ್ ಆಯಿತು. ತಿರ್ಗಾ ಬಾಡಿಯಲ್ಲಿ ಬಂದ ತಕ್ಷಣ ನಂಗೆ ಡೌಟ್ ಬಂತು, ಇದೆಲ್ಲ ಡ್ರಾಮಾನ ನಾನು ಇಮ್ಯಾಜಿನೇಷನ ಅಂತ. ನಾನು ಹೋಗಿದೆ, ಎಲ್ಲೆಲ್ಲಿ ಹೋಗಿದೆ ಚೆಕ್ ಮಾಡಿಕೊಂಡೆ. ಇದು ನಾನು ನೋಡಿದ್ದೀನಿ. ಸೊ ಇದು ನಾನು ನೋಡಿದ್ದೀನಿ, ಅಂದರೆ ಇದು ಡ್ರೀಮ್ ಅಲ್ಲ, ಒರಿಜಿನಲ್ ರಿಯಾಲಿಟಿ ಅಂತ. ಸೊ ಅವಾಗ ತುಂಬ ಖುಷಿ ಆಯಿತು. ಏನಂದರೆ ಅದಕ್ಕೆ ವೆಯ್ಟೇ ಇಲ್ಲ, ಫುಲ್ ಎನರ್ಜಿ. ಎಲ್ಲಿ ನೋಡಿದ್ರು ಎನರ್ಜಿ. ಸೊ ದೆನ್ ಅಗೇನ್ 2 days ಆದಮೇಲೆ ಸೇಮ್ ಅದೇ ಹಾಸ್ಪಿಟಲ್ಗೆ ಹೋಗಿ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಬರಲ್ಲ ಬಂದಿಲ್ಲ. 2 months ಅದೇ ಥರ ಇಮಿಟೇಟ್ ಮಾಡಿ ಬಂದಿಲ್ಲ, ಏನೂ ಬಂದಿಲ್ಲ. ಅನುಭವ ತಿರ್ಗಾ ಬಂದಿಲ್ಲ. ಯಾಕೆ ಗೊತ್ತಿಲ್ಲ. ಏನಪ್ಪ ಇದು ಈ ಥರ ಆಗ್ಬೇಕಂದ್ರೆ ಕ್ವಶನ್ಸ್ ಬರಬೇಕಾ ಅಂತ ನಾನು ಇಮಿಟೇಷನ್ ಸ್ಟಾರ್ಟ್ ಮಾಡಿದೆ. ನಾನು ಇಮಿಟೇಟ್ ಮಾಡಿದ್ರೆ ಆಗ್ತಾ ಇಲ್ಲ. ಯಾಕೆ? ಏನೋ ಒಂದು ಸಾಧನೆ ಇದೆ. ಸೊ ಈ ಶ್ವಾಸ ಏನೋ ಇದೆ ನಮ್ಗೆ. ಆ ಟೈಮ್ ಒಂದೇ ರಿಮೆಂಬರೆನ್ಸ್ ಅಲ್ಲಿ ನಮ್ಮ ಮೈಂಡಲ್ಲಿ ಒಂದಿತ್ತು, ಶ್ವಾಸ ಕಡಿಮೆ ಆಯಿತು ಆ ಟೈಮಲ್ಲಿ, ಬಾಡಿ ಟೆಂಪರೇಚರ್ ಜಾಸ್ತಿ ಆಯಿತು. ಸೊ ಏನೋ ಒಂದು ಸಾಧನೆ ಇದೆ ಅಂತ ಹುಡುಕೋದು ಸ್ಟಾರ್ಟ್ ಆಯಿತು. ನನ್ನ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಯಿತು ಆವಾಗದಿಂದ. ಸೊ ಐ ವೆಂಟ್ ಟು ಒನ್ ಪ್ಲೇಸ್. ನಮ್ಮ ಫ್ರೆಂಡ್ ಮನೆಗೆ ಹೋದ ತಕ್ಷಣ ಐ ಹ್ಯಾವ್ ಸೀನ್ ಒನ್ ವಂಡರ್ಫುಲ್ ಬುಕ್. ದಟ್ ಬುಕ್ ಚೇಂಜ್ಡ್ ಮೈ ಲೈಫ್. ಆಟೋಬಯೋಗ್ರಫಿ ಆಫ್ ಯೋಗಾನಂದ ಪರಮಹಂಸ. ಸೊ ಆ ಬುಕ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಒಂದು ಬಾಬಾಜಿ ಫೋಟೋ ನೋಡಿದೆ ನಾನು, ಅವತಾರ್ ಬಾಬಾಜಿದು. ಅದು ಒಂದು ಸ್ಟೋರಿ ಇದೆ, ಲಾಹಿರಿ ಮಹಾಶಯ ಅವತಾರ್ ಬಾಬಾಜಿ ಸ್ಟೋರಿ. ಆ ಬುಕ್ ಮಾರ್ನಿಂಗ್ 2 days ಫಿನಿಶ್ ಮಾಡಿದೆ ನಾನು ಆ ಟೈಮಲ್ಲಿ. ಸೊ ಆವಾಗ ನಮ್ಗೆ ಸ್ಟಾರ್ಟ್ ಆಯಿತು, ಇದು ಏನೋ ಈ ಥರ ಅನುಭವ ಬರಬೇಕಂದ್ರೆ ಏನೋ ಒಂದು ಸಾಧನೆ ಇದೆ, ಅದು ಕ್ರಿಯಾ ಯೋಗ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಸೊ ದಿಸ್ ಈಸ್ ಸಮ್ ಬ್ರೀತಿಂಗ್ ಟೆಕ್ನಿಕ್, ಏನೋ ಒಂದು ಬ್ರೀತಿಂಗ್ ಟೆಕ್ನಿಕ್ ಇದೆ, ಇದು ನಾನು ಪ್ರಾಕ್ಟೀಸ್ ಮಾಡಬೇಕು. ಎಲ್ಲಿ ಹೋಗಬೇಕು? ಆ ಟೈಮಲ್ಲಿ ನಾನು 9th class ಎಂಡಿಂಗ್, 10th class ಸ್ಟಾರ್ಟ್ ಆಗುತ್ತೆ. ಸೊ
ಅಷ್ಟು ದುಡ್ಡಿರಲ್ಲ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಓಕೆ ತಿಳ್ಕೋಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಓಕೆ ನಾನೇ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದೆ. ಧ್ಯಾನ ಅಂದರೆ ಕೂತ್ಕೊಂಡು ಈ ಥರ ಗುರುಗಳು ಯಾರೂ ಇಲ್ಲ, ನಮಗೆ ಗೈಡೆನ್ಸ್ ಮಾಡೋರು ಯಾರೂ ಇಲ್ಲ. ಸೊ ನಮ್ಗೆ ಆ ಟೈಮಲ್ಲಿ 10th ಕ್ಲಾಸಲ್ಲಿ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಇನ್ನೊಂದು ಬ್ಲೀಡಿಂಗ್ ಪ್ರಾಬ್ಲಮ್ ಇದೆ. ಸೊ ನಾನು ಕೂತ್ಕೊಂಡು ಆರಾಮಾಗಿ ಓಕೆ ಏನು ಯೋಚನೆ ಮಾಡಬಾರ್ದು ಅಂತ ಈ ಕಡೆ ಭೂಮುದ್ರದಲ್ಲಿ ನೋಡೋದು, ಸುಮ್ಮನೆ ಕೂತ್ಕೊಂಡು ಸ್ಟಾರ್ಟ್ ಮಾಡಿದೆ. ವಿತಿನ್ 2 ವೀಕ್ಸ್ ಆ ಹೆಲ್ತ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಯಿತು. ಅದು ಯಾವ ಥರ ಆಯಿತೋ ಗೊತ್ತಿಲ್ಲ. ಸೊ ಗ್ಯಾಸ್ಟ್ರಿಕ್ ಇದು ಬ್ಲೀಡಿಂಗ್ ಪ್ರಾಬ್ಲಮ್ ಅಂದರೆ ಅದು ಡಯಾಗ್ನೋಸಿಸು ಮಾಡಿಲ್ಲ ನಾನು. ಸೊ ಔಟ್ ಆಫ್ ಡೇಂಜರ್, ಓಕೆ ಧ್ಯಾನದಲ್ಲಿ ಹೀಲಿಂಗ್ ಆಗತ್ತೆ ಅಂತ ಆವಾಗ ಗೊತ್ತಾಯಿತು. ಅದು 10th ಕ್ಲಾಸ್ ಸ್ಟಾರ್ಟಿಂಗ್ ಟೈಮಲ್ಲಿ. ಆದಮೇಲೆ ನಾನು ಒಂದು ಋಷಿಗಳ ಮೀಟ್ ಮಾಡಿದೆ, ಭೇಟಿಯಾಗಿದೆ. ಅವರ ಹೆಸರು ಕೃಷ್ಣಯ್ಯ ಮಹರ್ಷಿ ಅಂತ. ಅವರು ನೋಡೋಕೆ ಒಂದು ನಾಗಸಾಧು ಥರನೇ ಇರ್ತಾರೆ. ಅವ್ರ ಹತ್ರ ಹೋಗಿ ಕೂತ್ಕೊಂಡೆ ನಾನು. ತಕ್ಷಣ ಆದಮೇಲೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಯಾರನ್ನ ಭಕ್ತಗಳು ಯಾರನ್ನ ಪೇಷಂಟ್ಸು ಬಂದ ತಕ್ಷಣ ನೋಡ್ತಾರೆ, ನಿನ್ಗಿದು ಪ್ರಾಬ್ಲಮ್. ನಾವು CT ಸ್ಕ್ಯಾನ್ ಮಾಡಿ ಅಲ್ಟ್ರಾಸೌಂಡ್ ಮಾಡಿದ ಆದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತ. ಬಟ್ ಅವ್ರು ನೀನು ನೋಡಿದ ತಕ್ಷಣ ಹೇಳ್ತಾರೆ, ನಿಮ್ಗೆ ಯೂಟ್ರಸ್ ಅಲ್ಲಿ ಈ ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಇದೆ ಅಂತ. ಇದೆಲ್ಲ ಸುಳ್ಳ ಏನೋ ನೋಡ್ಬೇಕಂತ ಕೂತ್ಕೊಂಡೆ ನಾನು. ಅವ್ರು ನಾನು ನೋಡ್ತಾ ಒಂದು ಸ್ಮೈಲ್ ಕೊಟ್ಟರು. ಸೊ ಓಕೆ ನಾನು ವೆಯ್ಟ್ ಮಾಡ್ತೀನಿ ಇವರು ಏನು ಸಾಧನೆ ಮಾಡಿದಾರ ಅಂತ. ಆದಮೇಲೆ ಒಂದು 40 ಇಯರ್ಸ್ ಇರ್ಬೋದು ಅವ್ರಿಗೆ. ಒಂದು ಲೇಡಿ ಬಂದಿದ್ರು ಕೂತ್ಕೊಂಡು, ಡಿಪ್ರೆಷನ್ ಆಗಿದೆ ಅವ್ರ ಫೇಸ್. ಅವ್ರು ಹೇಳಿದ್ದಾರೆ ನಮ್ಗೆ ಮಕ್ಕಳಿಲ್ಲ, ತುಂಬ ಎಷ್ಟೋ ಡಾಕ್ಟರ್ಸ್ನ ಭೇಟಿ ಆಗಿದೆ, ನಾನು ಕ್ಲಿಯರ್ ಆಗಿಲ್ಲ ಈ ಪ್ರಾಬ್ಲಮ್ ಅಂತ. ಅವರು ಏನು ಒಂದೇ ಮಾತು ಹೇಳಿದ್ದಾರೆ, ನಿಮ್ಮ ಯುಟ್ರಸ್ಸು ಡೈವರ್ಟ್ ಆಗಿದೆ, ಅಂದರೆ ಸ್ಪ್ಲಿಟ್ ಆಗಿದೆ ಅದು ಅಂತ. ನಾನು ಜೋರಾಗಿ ನಗು ಬರ್ತಾ ಇದೆ, ಏನು ಇವರು ಸುಮ್ಮನೆ ಈ ಥರ ಹೇಳ್ತಾರೆ ವಿತಿನ್ ಸೆಕೆಂಡ್ಸ್. ಸೊ ಅವರು ನಾನು ನೋಡಲಿ ಅಂತ ಅವ್ರ ಹತ್ರ ಹೋಗಿ, ಅಮ್ಮ ನೀವು ಒಂದು ಕೆಲಸ ಮಾಡಿ, ಅಲ್ಲಿ ಹಾಸ್ಪಿಟಲ್ ಇದೆ, ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ಬನ್ನಿ ಫಾಸ್ಟ್ ಬೇಗ ಅಂತ. ಓಕೆ ಮಾಡಿಸ್ಕೊತೀನಿ, ಅವ್ರಿಗೆ ಏನ ರೆಮಿಡಿ ಅಂದರೆ ನಾನು ಹೇಳ್ತೀನಿ ಅಂತ. ನಾನು ಆ ಟೈಮಲ್ಲಿ ಮೆಡಿಕಲ್ ಬುಕ್ಸು ಪರಿಚಯ ಆಯಿತು. ಸೊ ಅವ್ರು ಹೋಗಿ ಅಲ್ಟ್ರಾಸೌಂಡ್ ಮಾಡ್ಕೊಂಡ ತಕ್ಷಣ ಅವ್ರು ಏನು ಹೇಳಿದ್ದಾರೆ ಋಷಿಗಳು, ಅವ್ರ ಪ್ರಾಬ್ಲಮ್ ಇದೆ ಅವ್ರಿಗೆ. ನಮ್ಗೆ ಶಾಕ್ ಆಯಿತು. ಸೊ ಅಲ್ಲಿ ಹೋಗಿ ಮುಂದೆ ಕೂತ್ಕೊಂಡು ದೆನ್ ಐ ಬಿಕೇಮ್ ಶರಣಾಗತಿ. ಅಂದರೆ ವಾಟ್ ಎವರ್ ಯು ಟೆಲ್ ಐ ವಿಲ್ ಲಿಸನ್ ಅಂತ ಮೈ ಮೈಂಡ್ ಸರೆಂಡರ್ ಟು ದಟ್. ಕೃಷ್ಣಯ್ಯ ಮಹರ್ಷಿ ಅವ್ರಿಗೆ ತುಂಬ ಧನ್ಯವಾದಗಳು. ಸೊ ಆದಮೇಲೆ ಸ್ಮೆಲ್ಸ್ ಅಂದರೆ ಅಲ್ಲಿ ಏನು ಫ್ಲವರ್ಸ್ ಏನೂ ಇಲ್ಲ, ವಿಭೂದಿನೂ ಇಲ್ಲ, ತುಂಬ ವಿಭೂದಿ ವಾಸನೆ, ಜಾಸ್ಮಿನ್ ಸ್ಮೆಲ್ಲು, ಕರ್ಪೂರ ಸ್ಮೆಲ್ ಬರ್ತಾ ಇದೆ ಹೋಗ್ತಾ ಇದೆ. ಅಲ್ಲಿ ಏನೂ ಒಂದು ಚೂರು ಇಲ್ಲ ಕರ್ಪೂರ. ನನಗೆ ಡೌಟ್ ಬರ್ತಾ ಇತ್ತು, ಸ್ವಾಮಿ ಸ್ಮೆಲ್ಸ್ ಬರ್ತಾ ಇದೆ ತುಂಬ ಅಂದರೆ ಅವರು ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣ ಮಾಡ್ತಾ ಹೋಗ್ತಾ ಇರ್ತಾರೆ, ಇಲ್ಲಿ ಬರ್ತಾ ಇರ್ತಾರೆ. ಹೌದಾ, ಸೂಕ್ಷ್ಮ ಶರೀರ ಅದು ಏನು ಕ್ವಶನ್ ಸ್ಟಾರ್ಟ್ ಆಯ್ತು ನನಗೆ. ಸೊ ಅದು ಯೋಗ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಮೂಡೋ ಕಣ್ಣು ಜ್ಞಾನ ನೇತ್ರ ಅಂದ ಒಂದು ಇರುತ್ತೆ, ಅದು ಆಕ್ಟಿವೇಟ್ ಮಾಡಬೇಕು. ನೀವು ಆಲ್ರೆಡಿ ಯೋಗಿ ಅಂತ ಹೇಳಿದಾರೆ. ಯೋಗಿಯ ನಾನು ಈ ಥರ ನೋಡ್ಕೊಂಡು ನಾನು ಯೋಗಿ ಥರ ಇದ್ದೀನ. ಸೊ ನೀಟಾಗಿ ಡ್ರೆಸ್ ಮಾಡಿಕೊಂಡು ಯೋಗಿ ಅಂದರೆ ಅದು ಬೇರೆ, ಅದು ಲಕ್ಷಣಗಳು ನೋಡಕ್ಕಲ್ಲ. ಇವರು ಆಲ್ರೆಡಿ ಅಚೀವ್ಡ್ ಇಟ್ ಅಂತ ಹೇಳಿದ್ದಾರೆ. ನಮ್ಗೇನು ಈ ಥರ ಟ್ರಸ್ಟ್ ವರ್ತಿ ಇಲ್ಲ, ಇವ್ರು ಏನೋ ಹೇಳ್ತಾ ಇದ್ದಾರೆ, ಅದು ಏನು ಬೇಡ, ನಮ್ಗೆ ಏನು ಸಾಧನೆ ಮಾಡಬೇಕು ಅಂತ ಹೇಳಿ ಅಂತ ಅವನ ಕ್ವಶನ್ ಆದ ತಕ್ಷಣ ಅವ್ರು ಹೇಳಿದ್ದಾರೆ, ಕರ್ಮ ಬಗ್ಗೆ ಹೇಳಿದ್ದಾರೆ. ವೈ ವಿ ಹ್ಯಾವ್ ಟು ಟೇಕ್ ಬರ್ತ್, ಎಲ್ಲಿಂದ ಜನ್ಮ ತಗೊಂತೀವಿ, ಆತ್ಮ ಅಂದರೆ ಏನು, ಪೂರ್ಣಾತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು, ಚಕ್ರಾಸ್ಗಳ ಬಗ್ಗೆ ಹೇಳಿದ್ದಾರೆ, ಥರ್ಡ್ ಐ ಬಗ್ಗೆ ಹೇಳಿದ್ದಾರೆ. ಈ ಸಾಧನೆ ಮಾಡಿ ಶ್ವಾಸ ಮೇಲೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಗಮನ ಅಂತ ಹೇಳಿಲ್ಲ, ಶ್ವಾಸನ ಕಂಟ್ರೋಲ್ ಮಾಡಬೇಕು. ಅಂದರೆ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಕೇವಲ ಕುಂಭಕ ಅಂದರೆ ಬ್ರೆತ್ ಸ್ಟಾಪ್ ಆಗುತ್ತೆ. ಇಲ್ಲಿ ಎಷ್ಟು ಜನಕ್ಕೆ ಸ್ಟಾಪ್ ಆಗುತ್ತೆ ಮೆಡಿಟೇಷನಲ್ಲಿ? ನಾನು ಉಸಿರಾಡ್ತಾ ಇದನ್ನ ಅಂದ್ರೆ ಗೊತ್ತಾಗಲ್ಲ. ದಟ್ ಈಸ್ ಕಾಲ್ಡ್ ಕೇವಲ ಕುಂಭಕ ಮಾಡಬೇಕು. ಬ್ರೀತ್ನ ಕಂಟ್ರೋಲ್ ಮಾಡಿದ್ರೆ ಮನಸ್ಸು ಕಂಟ್ರೋಲ್ ಆಗತ್ತೆ ಅಂತ ಹೇಳಿ ಬಿಟ್ಬಿಡಿದಾರೆ ಅಂತೆ. ನೀವು ಹೋಗಿ ಸಾಧನೆ ಮಾಡಿ ಆದ್ಮೇಲೆ ಬನ್ನಿ ನಮ್ಗೆ ಹೇಳಿ ನಿಮ್ಗೆ ಏನಾಯ್ತು ಅಂತ. ಸೊ ಆವಾಗಿಂದ ಸ್ಟಾರ್ಟ್ ಆಯ್ತು. ನಾವು ಡೈಲಿ ಹೋಗೋದು, ಬ್ರೀತಿಂಗ್ ಶ್ವಾಸ ಕ್ರಿಯಾಸ್ ಮಾಡೋದು, ಕೂತ್ಕೊಳ್ಳೋದು.
ಆದಮೇಲೆ ಇನ್ನೊಂದು ನಾಗಸಾಧುವನ್ನು ಭೇಟಿ ಆಯಿತು ನಾನು, ಅವರ ಸಿದ್ಧಿಗಳು. ಸೊ ನಮ್ಮ ಜೊತೆ ಟೀಕ್ ಹೋಗಿದ ತಕ್ಷಣ ವಿತೌಟ್ ಥಿಂಗ್ ಏರ್ ಹಿ ವಿಲ್ ಮೇಕ್ ಮೆಟೀರಿಯಲೈಸೇಷನ್, ಅಂದರೆ ಎಷ್ಟು ಖರ್ಚಾಗತ್ತೋ ಆ ಟೈಮಲ್ಲಿ ಅಷ್ಟು ಕೊಡ್ತಾ ಇದ್ರು. ನಾನು ಒಂದಿನ ಅಬ್ಸರ್ವ್ ಮಾಡಿದೆ ಎಲ್ಲಿಂದ. ಸೊ ಐ ವಾಸ್ ವೆರಿ ಸ್ಟೂಪಿಡ್ ದಟ್ ಟೈಮ್. ಅಂದರೆ ನಿಮ್ಗೆ ಇಷ್ಟು ಸಿದ್ಧಿಗಳಿದಂದರೆ ನೀವು ದೊಡ್ಡ ದೊಡ್ಡ ಮನೆ, ಕಾರು ಎಲ್ಲ ಕ್ರಿಯೇಟ್ ಮಾಡಿಸ್ಕೋಬೋದಲ್ವಾ, ಯಾಕೆ ಇಷ್ಟು ಸಿಂಪಲ್ ಆಗಿದೆ, ಯಾಕೆ ಈ ಥರ ಹುಚ್ಚ ಥರ ಓಡಾಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ನನಗೆ ಅರ್ಥ ಆಗಿಲ್ಲ. ಸೊ ಅದು ಒಂದು ಭೇಟಿ ಆಯ್ತು. ಆ ಥರ ಐ ಹ್ಯಾವ್ ಮೆಟ್ 18 ಸಿದ್ಧಾಸ್. ಅಂದರೆ ನಾನು ಲೆವಿಟೇಷನ್ ಮಾಡೋವ್ರನ್ನ, ಹೀಲಿಂಗ್ ಮಾಡೋವ್ರನ್ನ, ರೇಖಿ, ಈ ಥರ ಕುಂಡಲಿನಿ ಯೋಗೀಸ್ ಎಲ್ಲ ಭೇಟಿಯಾಗಿ ಕ್ವಶನ್ಸ್ ಹಾಕಿ ಆದಮೇಲೆ ಸಾಧನದಲ್ಲಿ 2009-10 ಇನ್ ಬಿಟ್ವೀನ್ ಐ ಮೆಟ್ ಪತ್ರಿಜಿ, ದ ಗ್ರೇಟೆಸ್ಟ್ ಮಾಸ್ಟರ್ ಅನ್ಬೋದು. ಸೊ ಏನಾಯ್ತು ಅಂದರೆ 3 words changed my life. My dear friends, my dear masters and my dear God. ಶಾಕ್ ಆಯ್ತು ನಂಗೆ. ಸೊ ಹೌ ಡೇರ್ ದಿಸ್ ಫೆಲೋ. ಅವರು ವಿಡಿಯೋದಲ್ಲಿ ನೋಡೋಕ್ಕೆ ನಾರ್ಮಲ್ ಆಗಿರ್ತಾರೆ, ಬಟ್ ಡೈರೆಕ್ಟ್ ಆಗಿ ನೋಡಿದ್ರೆ ಏನೋ ಒಂದು ಬ್ರೈಟ್ನೆಸ್, ಬೆಳಗು ಥರ ಸರೆಂಡರ್ ಆಗ್ತೀವಿ. ಅಷ್ಟು ಈಸಿ ಅಲ್ಲ ಪತ್ರಿಜಿ ಹತ್ರ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಮಾತಾಡೋದನ್ನ ಅಷ್ಟು ಈಸಿ ಅಲ್ಲ. ಸೊ ಆ 3 words ಹ್ಯಾಸ್ ಚೇಂಜ್ಡ್ ಮೈ ಲೈಫ್. ಇವರು ಯಾರೋ ಮಿರಾಕಲ್ ಫೆಲೋ. ಡೈರೆಕ್ಟ್ ಆಗಿ ನೀವು ಗಾಡ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಗುರುಗಳು ನೋಡಿದೆ ನಾನು, ನೀನು ಶಿಷ್ಯಗಳ ಥರ, ನೀನು ಒಂದು ಸಾಧಕ ಥರ ನೋಡ್ತಾರೆ ಅಷ್ಟೇ ಅಲ್ವಾ. ಹೂ ವಿಲ್ ಟೆಲ್ ದಟ್ ಡೈರೆಕ್ಟ್ಲಿ ಯುವರ್ ಎ ಗಾಡ್. ಎಷ್ಟು ಗಟ್ಸ್ ಇರಬೇಕು, ಹೌದಾ. ಸೊ ಹೀಸ್ ಟೆಲ್ಲಿಂಗ್ ಶಾಕಾಹಾರಿ ಆಗಲೇ ಆಗಬೇಕು ಪ್ರಾಮಿಸ್ ಮಾಡಿ. ಇದೇನು ವೆರೈಟಿ. ಆ ಟೈಮ್ ತನಕ ನಮ್ಗೆ ಶಾಕಾಹಾರ ಬಗ್ಗೆ ಅಷ್ಟು ಇಂಪಾರ್ಟೆಂಟು, ವೆಜಿಟೇರಿಯನು ಅಂತ ಏನೂ ಗೊತ್ತಿಲ್ಲ. ಅವ್ರು ಹೇಳಿದ ತಕ್ಷಣ ಇವ್ರಿಗೆ ಎಷ್ಟು ಗಡ್ಸಿದೆ ಹಬ್ಬ, ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಮಾಂಸಾಹಾರ ಬೇಡಿ, ಶಾಕಾಹಾರ ಇಂಪಾರ್ಟೆಂಟು, ವೇಮನ ಪದ್ಯ. ಸೊ ಹೀಸ್ ಟೆಲ್ಲಿಂಗ್ ಶ್ಲೋಕಾಸ್ ಐ ಹ್ಯಾವ್ ಸೀನ್ ಹೀಸ್ ಅರ. ನಂಗೆ ಆ ಟೈಮಲ್ಲಿ ತುಂಬ ಥರ್ಡ್ ಐ ಆಕ್ಟಿವೇಶನ್ ಫುಲ್ ಓಪನ್ ಇತ್ತು. ಐ ಕ್ಯಾನ್ ಸಿ ಆಲ್ ಪೀಪಲ್ ಅರಾಸ್. ಅವ್ರ ಮನಸ್ಸಲ್ಲಿ ಏನನ್ನು ಅನ್ಕೊಂಡಿದ್ರೆ ನಂಗೆ ಗೊತ್ತಾಗುತ್ತೆ. ಸೊ ಎಲ್ಲ ನೋಡಿದ ತಕ್ಷಣ ನಂಗೆ ಅವರು ಬೆಳಗು ಆರ ಎಲ್ಲ ಕಾಣಿಸಿತ್ತು. ದೆನ್ ಐ ಡಿಸೈಡೆಡ್ ಇವರೇ ಕರೆಕ್ಟ್ ಗುರು ಅಂತ. ದೆನ್ ಆದಮೇಲೆ ಬುಕ್ಸ್ ನೋಡಿದೆ ನಾನು, ಅಂದರೆ ಸ್ಟಾರ್ ಸೈನ್ಸ್ ಬಗ್ಗೆ, ವೆಜಿಟೇರಿಯನ್ ಬಗ್ಗೆ, ಬ್ಲಾವೆಟ್ಸ್ಕಿ, ಥಿಯೋಸೋಫಿಕಲ್ ಸೊಸೈಟಿ, ಶಿವಾನಂದ, ವೆಸ್ಟರ್ನ್ ಫಿಲಾಸಫಿ. ಈ ಪಿರಮಿಡ್ಗಂತೂ ಮುಂಚೆ ಐ ರೆಡ್ ಆಲ್ಮೋಸ್ಟ್ 5000 ಬುಕ್ಸ್, ಸ್ಪಿರಿಚುವಲ್ ಬುಕ್ಸ್. ಸೊ ನಾನು ಏನೇನು ಓದಿದ್ನೋ ಆ 9 years 10 years ಪೀರಿಯಡಲ್ಲಿ ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ. ನೀವು ಎಷ್ಟು ಅದೃಷ್ಟವಂತರೆ ನಿಮ್ಗೆ ಗೊತ್ತಿಲ್ಲ. ನೀವು ಅದೃಷ್ಟವಂತರೆ ಯಾಕಂದ್ರೆ ಯು ಆರ್ ಆಲ್ ಪ್ರೀವಿಯಸ್ಲಿ ಅಚೀವ್ಡ್ ರಿಷೀಸ್, ಯೋಗಿಗಳು ನೀವೆಲ್ಲ, ನಿಮ್ಗೂ ಗೊತ್ತಿಲ್ಲ. ಹೀ ಈಸ್ ರಿಮೆಂಬರಿಂಗ್ ಅಸ್. ಅಂದರೆ ವಿ ಆರ್ ಆಲ್ರೆಡಿ ಯೋಗೀಸ್ ಪಾಸ್ಟ್ ಲೈಫಲ್ಲಿ. ನಾವು ಕೆಲಸ ಮಾಡಿ ಬಂದಿದ್ದೀವಿ ಅಂತ ಫಸ್ಟ್ ವರ್ಡ್ ಹಿ ಟೋಲ್ಡ್ ಮೀ, ಸ್ಟಾರ್ಟ್ ಟೀಚಿಂಗ್, ಪತ್ರಿಜಿ ಸರು. ಸೊ ನಾನು ಯಾರ ಹತ್ರ ಋಷಿ ಹತ್ರ ಹೋದ ತಕ್ಷಣ ನಾವು ಕ್ವಶನ್ಸ್ ಮಾತ್ರನೇ ಬರುತ್ತೆ, ಅದೇನು ಇದು ಏನು, ಅದು ಯಾಕೆ ಇದು ಯಾಕೆ, ಆ ಥರ. ನೀವೇನು ಡೈರೆಕ್ಟ್ ಕ್ಲಾಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ನಿಮ್ಮ ಪರ್ಪಸ್ ಅದೇ, ಹೋಗ್ತಾ ಇದ್ದಾರೆ ಅಷ್ಟೇ. ಇದೇನು ಇವರು ಏನು ಮಾತಾಡ್ತಾ ಇಲ್ಲ, ಕ್ಲಾಸ್ ತಗೊಳ್ಳಿ ಅಂತ. ಅವರು ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ ಅಲ್ಲಿ ಪಿರಮಿಡ್ ವ್ಯಾಲಿದಲ್ಲಿ. ಸೊ ಅವರು ಪತ್ರಿಜಿ ಸರ್ ಹೇಳಿದ್ದಾರೆ ನೀವು ಎಕ್ಸ್ಪೀರಿಯನ್ಸ್ ಹೇಳಿ. ಸೊ ನಾನು ಎಲ್ಲ ಹೇಳಿದೆ, ಇವರೆಲ್ಲ ಕ್ಲಾಪ್ಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಸಂಬಡಿ ಹ್ಯಾಸ್ ಲಿಸನ್ಡ್. ಅಂದರೆ ವಿ ಆರ್ ಆಲ್ ರಿಷೀಸ್, ದಟ್ಸ್ ವೈ ವಿ ಆರ್ ಲಿಸ್ನಿಂಗ್. ನಿಮ್ಗೆ ಸಾಧ್ಯವಾಗತ್ತಾ ನಾರ್ಮಲ್ ಜನ ಹತ್ರ ಹೋಗಿ ಧ್ಯಾನ ಮಾಡಿ ಥರ್ಡ್ ಐ ಓಪನ್ ಮಾಡಿಸ್ಕೊಳ್ಳಿ ಕ್ಲಿಯರ್ ಆಗತ್ತೆ ಅಂದರೆ ಅವ್ರು ಕೇಳಿಸ್ಕೊಳಲ್ಲ. ಸೊ ಫಸ್ಟ್ ಟೈಮ್ ಅಪ್ರಿಷಿಯೇಷನ್ ಸ್ಟಾರ್ಟ್ ಆಯಿತು. ಹಿ ಟೋಲ್ಡ್ ಮೀ, ಅಂದರೆ 2012 ಟೈಮಲ್ಲಿ ನೀವು ಡಾಕ್ಟರ್ ಅವರು ಸೈಂಟಿಫಿಕ್ ಆಗಿ ಎಲ್ಲರಿಗೂ ಮೆಡಿಟೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು, ಅದು ನಿನ್ನ ಮಿಷನ್ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ನಂಗೆ ಜಸ್ಟ್ ಐ ವಾಸ್ 26 years. ಸೊ ಏನಬ್ಬ ಇಷ್ಟು ಚಿಕ್ಕ ವಯಸ್ಸಲ್ಲಿ
ಯು ಹ್ಯಾವ್ ಟು ಗೋ ಥ್ರೂ ಔಟ್ ದ ವರ್ಲ್ಡ್. ಯಾವ ಥರ ಸಾಧ್ಯವಾಗುತ್ತೆ? ನಾನು ಫಸ್ಟ್ ಫೈನಾನ್ಷಿಯಲ್ ಆಗಿ ಸೆಟಲ್ ಆಗಿಲ್ಲ, ರೀಸೆಂಟಾಗಿ ಮದುವೆ ಆಯಿತು. ನಾನು ಏನು ಮಾಡ್ತೀನಿ, ನನ್ನ ಕೈಯಲ್ಲಿ ಸಾಧ್ಯವಾಗುತ್ತಾ ಅಂತ ಕ್ವಶನ್ಸ್. ಈ ಟೋಲ್ಡ್, ನೀವು ಒಂದು ಸ್ಟೆಪ್ ಮುಂದೆ ಹಾಕಿದ್ರೆ 100 ಸ್ಟೆಪ್ ಯೂನಿವರ್ಸ್ ವಿಲ್ ಕಮ್ ಟುವರ್ಡ್ಸ್ ಯು ಅಂತ. ಅದು ನಿಜವಾಗ್ತದೆ. ಸೊ ದೆನ್ ಐ ರಿಯಲೈಸ್ಡ್, ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾರೆ, ಯು ಕಮ್ 1 ಸ್ಟೆಪ್ ಫಾರ್ವರ್ಡ್ ಟು ಮೀ, ಐ ವಿಲ್ ಪುಟ್ 100 ಸ್ಟೆಪ್ಸ್ ಟುವರ್ಡ್ಸ್ ಯು ಅಂತ. ಆಸ್ಕ್ ಆ್ಯಂಡ್ ಇಟ್ ಶಲ್ ಬಿ ರಿಸೀವ್ಡ್. ಸೊ ಯೂನಿವರ್ಸದಲ್ಲಿ ಅದು ಒಂದು ರೂಲ್ ಇದೆ, ಇಫ್ ಯು ಡೋಂಟ್ ಆಸ್ಕ್ ಇಟ್ ಈಸ್ ನಾಟ್ ಗಿವೆನ್. ನನ್ಗೆ ಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು ಫಸ್ಟ್, ಅದು ಒಂದು ಯೂನಿವರ್ಸಲ್ ಅಲ್ಲ. ಆದಮೇಲೆ ಸೊ ತುಂಬ ಎಕ್ಸ್ಪೀರಿಯನ್ಸಸ್ ಇದೆ ನನ್ನ ಲೈಫಲ್ಲಿ. 20,000 ಬುಕ್ಸ್ ಓದಿದ್ದೀನಿ ಅಂದರೆ ಅದು ಯಾವ ಥರ ಸಾಧ್ಯ ಆಯ್ತು ಅಂದರೆ, ಫೋಟೋಗ್ರಾಫಿಕ್ ಮೆಮರಿ ಸ್ಟಾರ್ಟ್ ಆಯಿತು ನನಗೆ. ನಾವು ಧ್ಯಾನ ಯಾವಾಗ ಸ್ಟಾರ್ಟ್ ಮಾಡಿದಿನೋ ಆ 2 months ಆದಮೇಲೆ ನಾನು ಒಂದ್ಸಲ ಅದು ನೋಡಿದ್ರೆ ಟಕ್ 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 ಅಂತ ರಿಕಾರ್ಡ್ ಆಗುತ್ತೆ. ಅದು ನಮಗೂ ಗೊತ್ತಿಲ್ಲ, ಫಾಸ್ಟ್ ಆಗಿ 1 ಅವರಲ್ಲಿ ಫಿನಿಶ್ ಮಾಡ್ತೀವಿ. ಓನ್ಲಿ ಸ್ಪಿರಿಚುವಲ್ ಬುಕ್ಸ್ ಅಷ್ಟೇ. ಅದು ಯಾವ ಥರ ಇನ್ಸ್ಟಾಲ್ ಆಗುತ್ತೋ ಗೊತ್ತಿಲ್ಲ, ಅದಾಗುತ್ತೆ ಆಟೋಮೆಟಿಕ್ ಆಗಿ. ಸೊ ಆ ಥರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಎಷ್ಟೋ ಎಕ್ಸ್ಪೀರಿಯನ್ಸಸ್ಸು ಐ ಹ್ಯಾವ್ ಸೀನ್. ಆಲ್ಮೋಸ್ಟ್ 10,000 ಪೀಪಲ್ ದೇ ಗಾಟ್ ಹೀಲ್ಡ್. ಅಂದರೆ ಕ್ಯಾನ್ಸರ್ ಇರ್ಬೋದು, ಲೈಫ್ ನಿಯರ್ ಡೆತ್ ಅಲ್ಲಿರ್ಬೋದು, ಡೆತ್ ಬೆಡ್ ಮೇಲೆ ಇರ್ಬೋದು. ಸೊ BP, ಹೆಡ್ಡೇಕು ಎಷ್ಟೋ ಜನ ನೋಡಿದ್ದೇನೆ ನಾನು. ಸೊ ಮೆಡಿಟೇಷನ್ ವೆರಿ 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 ಸಿಂಪಲ್. ಮೆಡಿಟೇಷನ್ ಅಂದ್ರೆ ಇಟ್ ಈಸ್ ಆಸ್ ಈಸಿ ಆಸ್ ಸ್ಲೀಪಿಂಗ್ ಅಲ್ವಾ? ಸೊ ಇಷ್ಟು ಚಿಕ್ಕ ಕೆಲಸ ಮಾಡಿದರೆ ಎಷ್ಟು ದೊಡ್ಡ ಮೋಕ್ಷ ಸಿಗತ್ತೆ, ಹೌದಾ? ಡೌಟ್ ಇದೆಯಾ ನಿಮಗೆ? ಓಕೆ, ಆ ಥರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಎಲ್ಲ ಜನರಿಗೆ ವಾಟ್ ಈಸ್ ಸ್ಪಿರಿಚುವಾಲಿಟಿ ಅಂತ ಸೈಂಟಿಫಿಕ್ ಆಗಿ ಹೇಳಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಿರಾಕಲ್ ಆಗಿ, ಸೊ ಬೆಲೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಮೆಸೇಜ್ ಥರ ಆಯಿತು. ಐ ನೆಗ್ಲೆಕ್ಟೆಡ್ ದಟ್ ಮೆಸೇಜ್. ಅಂದರೆ ಇದು ಇನ್ನರಿಂದ ಬರ್ತಾನೆ ಇರುತ್ತೆ, ಸಾಧ್ಯವಾಗುತ್ತೆ. ಒಂದಿನ ನಾನು ಕೆಲಸ ಮಾಡೋದು ಆ ಟೈಮಲ್ಲಿ ಹೊಸೂರಲ್ಲಿ. ನಾನು ಹಾಸ್ಪಿಟಲ್ಗೆ ಹೋಗಿ, ಆ ಟೈಮ್ ಏನಾಯ್ತೋ ಗೊತ್ತಿಲ್ಲ, ಒಂದು ಆಕ್ಸಿಡೆಂಟ್ ಆಯಿತು ಆ ಹೈವೇ ಅಲ್ಲಿ. ನಾನು ಇನ್ನೊಂದು ರಾಂಗ್ ರೂಟಲ್ಲಿ ಹೋಗ್ತೀನಿ, ಶಾರ್ಟ್ಕಟ್ ಇದೆ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಅತ್ತಿಬೆಲೆಯಲ್ಲಿ ಒಂದು ಸೆಂಟರ್ ಇದೆ, ರಾಜ್ಕುಮಾರ್ದು, ವೆಂಕಟೇಶ್ವರ ರಾಜ್ಕುಮಾರ್ದು ಸೆಂಟರ್ ಇದೆ. ಆ ಬೋರ್ಡ್ ಇತ್ತು ಅಲ್ಲಿ. ಆ ಬೋರ್ಡ್ ನೋಡ್ತಾ ಇದ್ದೀನಿ, ಅದು ಡಿಸ್ಟೆನ್ಸಿಂದ ಏನೋ ಒಂದು ಧ್ಯಾನ, ಪತ್ರಿಜಿ ಫೋಟೋ ಎಲ್ಲ ಇತ್ತು. ಸೊ ಸಡನ್ ಆಗಿ ಕಾರ್ ಸ್ಟಾಪ್ ಆಯಿತು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ತಿರ್ಗಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಯಾಕೆ ಈ ಥರ ಆಗ್ತಾ ಇದೆ ಅಂತ ಡೋರು ಓಪನ್ ಮಾಡಿ ಆಚೆ ಹೋಗಿದ ತಕ್ಷಣ ಅವ್ರ ಮನೆಗೆ ಹೋಗಬೇಕು ಅಂತ ಒಂದು ಸ್ಟ್ರಾಂಗ್ ಇಂಟೆನ್ಷನ್ ಅಲ್ಲಿ ಹೋಗಿದೆ. ಅಲ್ಲಿ ರಾಜ್ಕುಮಾರ್ ಇಲ್ಲ, ಬಟ್ ಐ ಹ್ಯಾವ್ ಸೀನ್ ದಟ್ ಪಿರಮಿಡ್ ನೋಡ್ಕೊಂಡು ಅಲ್ಲಿ ಓಕೆ, ಇಲ್ಲಿ ಧ್ಯಾನ ಸೆಂಟರು ಇದೆಯಾ ಅಂತ ನಂಗೆ ಗೊತ್ತಿಲ್ಲ, ಅದೇ ಫಸ್ಟ್ ಟೈಮ್. ಓಕೆ, ಅವ್ರು ಮೀಟ್ ಮಾಡೋಣ ಅಂತ ಭೇಟಿ ಆಗಿದೆ ಆದಮೇಲೆ. ಸೊ ಆವಾಗ ಸ್ಟಾರ್ಟ್ ಆಯಿತು ನನ್ನ ಧ್ಯಾನ ಪ್ರಚಾರ. ಅವ್ನು ಭೇಟಿ ಆದ ತಕ್ಷಣ ಅತ್ತಿಬೆಲೆಯಲ್ಲಿ. ಸೊ ಇದು ಲಾಂಗ್ ಒಂದು 3 years ಇಂದ ಈ ಜರ್ನಿ ನಡೀತಾ ಇದೆ. ಸೊ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆದಮೇಲೆ ನಂಬಿಕೆ ಬಂತು, ವಾಟ್ ಎವರ್ ಮೆಸೇಜ್ ಕಮ್ಸ್ ಐ ಹ್ಯಾವ್ ಟು ಸರೆಂಡರ್ ಟು ದ ಯೂನಿವರ್ಸ್. ನನ್ನ ಪ್ರಯತ್ನ ನಾನು ಮಾಡಬೇಕು, ರೆಸ್ಟ್ ಐ ಲೆಫ್ಟ್ ಇಟ್ ಟು ದ ಯೂನಿವರ್ಸ್. ಆ ಥರ ಅತ್ತಿಬೆಲೆಯಲ್ಲಿ ನನ್ನ ಜರ್ನಿ ಅಂದರೆ ಟೀಚಿಂಗ್ ಶುರುವಾಯಿತು. ನಂಗೆ ಕನ್ನಡ ಗೊತ್ತಿಲ್ಲ. ಸೊ ಮೈ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ಲ್ಯಾಂಗ್ವೇಜ್. ಯಾರಿಗನ್ನ ಹೇಳಬೇಕಂದ್ರೆ ಇಂಗ್ಲೀಷಲ್ಲಿ ಹೇಳ್ತೀನಿ, ಇಲ್ಲ ಅಂದರೆ ತೆಲುಗು. ಸೊ ಏನಪ್ಪ ಇದು, ನೀವು ಇಲ್ಲಿಂದನೇ ಶುರು ಮಾಡಬೇಕು, ಇಲ್ಲಿಂದನೇ. ನಾನು ಎಷ್ಟೋ ಸಲ ಆಂಧ್ರಕ್ಕೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಇಲ್ಲಿ ನಮಗೆ ಸಾಧ್ಯವಾಗ್ತಾ ಇಲ್ಲ. ನಾನು ಕೂತ್ಕೊಂಡೇನೂ ಧ್ಯಾನ ಮಾಡ್ತಿದ್ದೀನಿ, ಯಾರನ್ನ ಬರೆದನೂ ಧ್ಯಾನ ನನ್ನ ಲೋಕ. ಸೊ ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ಯಾವ ಥರ ಸ್ಟಾರ್ಟ್ ಮಾಡಬೇಕು, ಇಲ್ಲಿಂದ ಶುರು ಆಗಬೇಕು ಅಂದ್ರೆ ಆ್ಯಕ್ಚುಲಿ ರಾಜ್ಕುಮಾರ್ ಸರ್ಗೆ, ಅವ್ರ ಫ್ಯಾಮ್ಲಿಗೆ, ವೆಂಕಟೇಶ್ಗೆ, ಅತ್ತಿಬೆಲೆ ಮಾಸ್ಟರ್ಸ್ಗೆಲ್ಲ ತುಂಬ ಧನ್ಯವಾದ ಹೇಳಬೇಕು. ಆ್ಯಕ್ಚುಲಿ ದೇ ಸಪೋರ್ಟೆಡ್ ಮಿ ಅ ಲಾಟ್. ಅಂದರೆ ನಾನು ಏನು ಸ್ಟಾರ್ಟ್ ಮಾಡಿದನೋ ಅವ್ರ ಸಪೋರ್ಟ್ ಬರುತ್ತೆ.
ಇಲ್ಲಿಂದ ಆದಮೇಲೆ ಚಂದಾಪುರ ಸ್ಟಾರ್ಟ್ ಆಯಿತು. ನಮ್ಮ ಕಮ್ಯುನಿಟಿಯಲ್ಲಿ ದೇ ಆರ್ ಸಪೋರ್ಟಿಂಗ್ ಮಿ ಎ ಲಾಟ್. ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.